ಮುಂಜಾನೆ ರಂಗಾಯಿತು ಕಾಡು ಮೇಳ ಬೆಟ್ಟ ಗುಡ್ಡ ದಾಟಿ ಬಂಗಾರ ಬಣ್ಣದ ಸಿಂಗಾರ ಸೊಬಗಿಯಾಗಿ ಚಿತ್ತಾರ ಬರೆದಂತಾಯಿತು ಮುಂಜಾನೆ ರಂಗಾಯಿತು. ಅಲ್ಲ ನಮ್ಮ ತಮ್ಮ ನಮ್ಮ ಅವ್ವಗ ಬಾಯಿ ಬಂದಾಗ ಮಾತಾಡಕತ್ತ ಬಿಟ್ಟಾನಲ್ಲ ಯಾಕಂತ ಅಲ್ಲ ಯಾಕಿಷ್ಟು ವಿಚಿತ್ರವಾಗಿ ಮಾತಾಡಕತ್ತ ನಮ್ಮ ಅವ್ಗ ಅದು ಅವನು ತಪ್ಪಲ್ರಿ ಅವನ ಅದನ್ನಲ್ಲ ಚೇರ್ಮನ್ ಅವನ ಮಾತು ಕೇಳಿ ನಮ್ಮ ತಮ್ಮ ಹಾದಿ ಬಿಡಾಕತ್ತಾನ. ಇರ್ಲಿ ಹೀಗೆ ನಾವು ದನಕರುಗಳಿಗೆ ಹೆಂಗ್ ಮುಗದಾಣ ಅಂತ ಕಳ್ತೀವಿ ಹಂಗ ಅವ್ನ ಮದುವೆ ಮಾಡಿದ್ವಿ ಅಂತ ಅವಾಗ ಸುಧಾರಿಸ್ಬೋದು. ಹಂಗು ನಮ್ಮವ್ವ ನಮ್ಮ ಮಾವ ಇಬ್ರು ಸೇರಿ ಮಾತಾಡ್ಕೊಂಡು ಕನ್ಯಾ ನೋಡ್ಬಾರಪ್ಪ ಅಂತ ಕಳಿಸ್ಯಾರ. ಅಕಸ್ಮಾತ್ ಹುಡುಗಿನ ನೋಡ್ಕೊಂಡು ಹೋಗಿ ಪಾಸ್ ಆಗೈತೆ ಅಂತ ನಮ್ಮ ಅವ್ನ ಮುಂದೆ ಹೇಳಿದಂತ ಮದುವೆ ವಿಕಾಸ ಮಾಡ್ತಾಳಕಿ. ನಾಯಕ ನಾಯಿ ನೀ ನಾಯಿ ನಿಮ್ಮ ಅಪ್ಪ ನಾಯಿ ನಿಮ್ಮ ಅವ್ ನಾಯಿ ನಾಯಿ ಅಟ್ಟಿಸ್ಕೊಂಡು ಬಂತು. ನೀ ಯಾಕೆ ಹೋಗಿದ್ದೆ ನಾಯಿ ಅಂತ? ನಾನು ಹತ್ರ ಕಡಿಸ್ಕೊಳ್ಳೋದಕ್ಕೆ ಹೋಗಿ ನಾನು ಕಾಲೇಜ್ಗೆ ಹೋಗಿದ್ದೆ. ಕಾಲುವೆಗೆ ಹೋಗಿದ್ದೆ? ಕಾಲುವೆ ಕೊಡ ಎಲ್ಲೈತಿ? ಅಯ್ಯೋ ಕಾಲುವೆ ಓದೋದಕ್ಕೆ ಬರೋದಕ್ಕೆ ಶಾಲೆಗೆ ಶಾಲೆಗುಡಿಗೆ. ಅಂದ್ರ ನಾವು ನೋಡಾಕ ಹುಂಬ್ರ ಕಣ್ಣ ಕಾಣ್ತೀವಿ, ಪಟಕ ಕೋಟು ಧೋತ್ರ ಐತಿ, ಹಳ್ಳಿ ಹುಂಬು ಇವ್ರ ಮುಂದೆ ಏನ್ ಕಟ್ಟದ್ರು ನಡೀತೈತಿ ಅಂತ ಬೇಕಂತ ಬಡಿಯಾಗತ್ತೇನ? ಕೈಯಾಗ ಪಾಟ್ ಇಲ್ಲ ಪೆನ್ಸಿಲ್ ಇಲ್ಲ ಅದೇ ಶಾಲೆಗುಡಿಗೆ ಹೋಗ್ತೀನಿ ನೀನು? ಅಯ್ಯೋ ನಾಯಿಗೆ ಹೆದ್ರಿ ಪುಸ್ತಕಗಳನ್ನೆಲ್ಲ ಅಲ್ಲೇ ಚೆಲ್ ಬಂದ್ಬಿಟ್ಟೇರಿ. ನಾಯಿಗೆ ಎದ್ರಿ ಪುಸ್ತಕ ಹೋಗೋದು ಬಂದೆ? ಶಾಲ್ಯಾಗ ಮಾಸ್ತರ್ ಎದ್ರಿ ಏನೇನು ಹೋಗಿತ್ತ ಅದನ್ನ ಅಲ್ಲೇ ನಮ್ಮ ತೋಟದ ಮನ್ಯಾಗ ಪಂಪ್ಸೆಟ್ನಾಗ ಐತದ. ಅಲ್ಲ ಏನು ಅದ ಪಂಪ್ಸೆಟ್ ಪ್ಲೀಸ್ ಫ್ಯೂಸ್ ಅಲ್ರಿ ಪ್ಲೀಸ್ ಅಂದ್ರೆ ಹಾ ದಯವಿಟ್ಟು ಸಹಾಯ. ಏನ್ ಮಾಡೋದು? ಏನಿಲ್ಲ ಅಲ್ಲಿ ನಾನು ಸ್ವಲ್ಪ ಪುಸ್ತಕ ಬಿದ್ದಿದೆ, ಸ್ವಲ್ಪ ತಂದ್ಕೊಟ್ರೆ ಪುಣ್ಯ ಬರುತ್ತೆ. ಹೆಂಗ್ ಕಾಣಾಗತ್ತೆ ನಿನ್ ಕಣ್ಣಿಗೆ? ನಾನು ಮನುಷ್ಯರ ತರ ಒಳ್ಳೆ ತರ ಅಲ್ಲ ಆ ನಾಯಿ ನಿನಗೆ ಬಿಟ್ಟು ನನಗೆ ಹಿಡಿಬೇಕು ಅನ್ನೋದು ಚಲೋ ಅದೇವ ನೀ? ನೀವು ಗಂಡಸ್ರಲ್ವಾ? ಮತ್ತ ಮೀಸ್ ಕಾಣುವಲ್ಲ ಮುಖನ್ ಉಬ್ಸಾಕತ್ತಾಳೆ ನೀಕಿ ನನ್ನ ಮಕ್ಕಳಲ್ಲ ನೀವು ನಿಮ್ ಕೆಲಸ ಆಗ್ಬೇಕಂದ್ರೆ ಉಬ್ಸಾರ. ಹಾಗೇನಿಲ್ಲ, ಏನೋ ಹೆಣ್ಣು ಬಾಲೆ ಕೇಳ್ತಾ ಇದ್ದೀನಿ. ಹಿಂಗಂದಂದ ಹೆಣ್ಣು ಬಾಲೆ ಅಂದಂದ ಸರ್ಕಾರದಿಂದ ಎಲ್ಲ ಸೌಲಭ್ಯ ಸಿಕ್ಕಾಕತ್ತವ. ನಮಗೇನು ಮಣ್ಣು ಇಲ್ಲ, ಒಣ ಟಣ ಗಂಡ್ಮಕ್ಳು. ತಗೋ ಮತ್ತ ಗಂಡು ಸಲ್ವಾ ಅಂತ ಅಂದಿ ಮತ್ತ ಅದಕ್ಕೆ ತಗೋಬೇಕಲ್ಲ ನಾವು. ನಂದೊಂದು ಪೀಸ್ ಪ್ಲೀಸ್ ಅಲ್ರಿ ಅದು ಪ್ಲೀಸ್ ದಯವಿಟ್ಟು ಹೇಳಿ. ನಂದೊಂದು ಹಿಡ್ಕೊಂಡಿದ್ರೆ ಏನು ಈಗ ಮುಖ ಸೆಂಟರ್ಸ್ಕೊಳ್ಳ ಯಾಕೆ ಏನಾಗೈತೆ ಅವ? ಅದ್ರ ಆಕಾರ ನೋಡಿರೇನು? ಏನಾಗೈತಿ? ಏನ್ರಿ ಒಗ್ಯೋದಿಲ್ವೇನ್ರಿ ಅದನ್ನ? ಒಗದ್ರೆ ಮತ್ತೆ ಹೆಂಗ್ ಕಾಯಕ್ ಬರ್ತದ? ಆ ಕಡೆ ಹೋಗ್ಬಿಡ್ತದ ಅದು ಒಗದ್ರೆ. ಒಗ್ಯೋದಂದ್ರೆ ಹಿಂಗ್ ಒಗ್ಯೋದಲ್ಲ, ವಾಶ್ ಮಾಡಿ ತೊಳೆಯೋದಿಲ್ವಾ ಅದನ್ನ? ತೊಳಿತೀವಿ. ಆದ್ರ ನಾವು ಅಲ್ಲೇ ತೋಟದ ಮನ್ಯಾಗ ಕೆನಾಲ್ ಮುಂದೆ ಕುತ್ಕೊಂಡು ಊಟ ಮಾಡ್ತಿರ್ತೀವಿ. ಒಮ್ಮೆ ಕೆನಾಲ್ದಾಗ ನೀರ್ ಬಿಟ್ಟಿರ್ತೈತಿ, ಒಮ್ಮೆ ಬಿಟ್ಟಿರಂಗಿಲ್ಲ. ಊಟ ಮಾಡಿ ಹಂಗ ಕೈ ಒರೆಸಿರ್ತೀವಲ್ಲ ಅದಕ್ಕೆ ಹೊಲಸಿಡೋದು. ನೀ ಮ್ಯಾಲಿನ ನೋಡ್ಬೇಡವ, ಒಳಗ ಮಾಲ್ ಏನೈತಿ ಅದನ್ನ ನೋಡಿ ನೀನು. ಅಯ್ಯೋ ಒಳಗ್ ಬುತ್ತಿ ಗಂಟೈತಿ, ಶೇಂಗಾದ ಹೋಳ್ಗಿ, ಆಮೇಲೆ ಸಜ್ಜಿ ರೊಟ್ಟಿ, ಮಿರ್ಜಾಳ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರಿನ ಗಿಂಡಿ, ಆಮೇಲೆ ಉಂಡಿ, ಮೊಸರನ್ನ, ಹುಣಸಿಟ್ಟಾಕ. ಹುಣಸಿಟ್ಟಾಕ ಅಮ್ಮ ಎಟ್ರಾಗ ನಿನಗೀಗ ಮತ್ ನೀನ ಅಮ್ಮ ಹುಣಸಿಟ್ಟಾಕ. ಹಾಗಲ್ಲ ನೀವು ಬೈಕ್ ಏರುವರಷ್ಟು ತಿನ್ನೋದಿಲ್ಲ ಅದನ್ನ. ಸಾಮಾನ್ಯವಾಗಿ ಹುಡುಗಿಯರು ಎಲ್ಲರ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಹಂಗ ನೀ ಅಮ್ಮ ಅಂತೆಲ್ಲ ಬಾಳ್ ಮಾಡಿ ಹೋಗಾಗ ನಾಲ್ಕಾಗಿರ್ಬೇಕಂತ ಮಾಡಿದ್ದೆ. ಕೊಡ್ರಿ ಯಾವ ಮಂದಿ ನೀವು? ಲಿಂಗಾಯತ್ರು ಪಕ್ಕ ಏನ್ ಸುಮ್ಮ ಹಂಗ ಹೇಳ್ಕೊಂಡ್ ದೊಡ್ಡಿ ಅಲ್ಲ. ಗುಡ್ಗಡಿಗೆಲ್ಲ ನಿಂದ ಗುಡ್ಗಡಿಗೆ ಯಾರಾದ್ರೂ ಹೊರಗಡೆ ಹಾಕೊಂಡ್ ಬರ್ತಾರೆ? ನಿಮ್ ಮನೆಯಲ್ಲಿದೆ. ಹೊರಗೆ ಹಾಕಂಗಿಲ್ಲ, ಅದನ್ನ ಒಳಗೆ ಹಾಕಿರ್ತಾರೆ. ಇದ್ರೂ ಅದು ಮನೆಯಲ್ಲಿದೆ. ಅಲ್ಲೇ ಗುಡ್ಡದಲ್ಲಿ ಗುಡ್ಡದಲ್ಲಿ ಅದು ದೇವಸ್ಥಾನ. ಗುಡ್ಡಗಡಿಗೆ ಗುಡ್ಡಕ್ಕೆ ಹಾಕಿ ತಗೊಂಡಿರ್ತಾರ. ನನ್ನ ಹತ್ರ ಪಿಕಸ್ ಇರ್ತೈತಿ ನನ್ನ ಗುಡ್ಡಗಡಿಗೆ. ಮತ್ತ ನನಗೆ ಯಾಕ ಅನುಮಾನ ನಿನ್ ಮೇಲೆ? ಯಾಕ್ರಿ ಅನುಮಾನ? ನಿಮ್ ಪಕ್ಕ ಲಿಂಗಾಯತರ ಬಗ್ಗೆ ಎಲ್ಲಿನ ಯಾಕೆ ಯಕ್ಷಿಗೆ ಯಾರ ಎಂಟಿನ ಇಲ್ಲ?
ಓ ಇವತ್ತಿನ ಅಯ್ಯೋ ಕಾಲೇಜ್ ಬಂದೆಲ್ಲ ಹಚ್ಕೊಳ್ಳೋದಿಲ್ಲ, ಸ್ನಾನ ಆದ ತಕ್ಷಣ ಹಚ್ಕೊಳ್ತೀವಿ, ಆಮೇಲೆ ಈಗ ಹಚ್ಕೊಂಡ್ ಬಿಡ್ತೀವಿ. ಯಾಕೆ ಹಚ್ಕೊಂಡು ಹೋದ್ರೆ ನಮ್ಮ ಮಾಸ್ತರ್ನ ಬೈತಾನೆ ಏನ್ ಸಾಲಿಗೆ? ಏನ್ರಿ ನಮ್ಮ ಪದ್ಧತಿನ ಮೂಲಿಗೆ ಗೊತ್ತಾಗತ್ತೆ ನೀವು. ಕಡಿತೈತೆ ಏನದು ನಿನಗೆ? ಚಂದಾಗಿ ಹಿಡ್ಕೊ, ಹಿಂಗೆ ಹಾಕದನ್ನ. ನೀವೇ ಅಂದ್ರಲ್ಲ ನಿಧಾನ ಮಾಡಿ ಹಿಡ್ಕೊ ಅಂತ. ನೋಡು, ಏನಾರ ತಿನ್ನಾಕ್ ಬೇಕಾದ್ರೆ ಆಮೇಲೆ ಉಂಡಿ ಕೊಡ್ತೀನಿ ನಿನಗ. ಶೇಂಗಾದ ಹೋಳಿಗೆ ಉಂಡಿ ಏನಾರ ಬೇಕಾದ್ರೆ ಕೊಡ್ತೀನಿ, ಕೈ ಹಾಕಿ ತಿನ್ನಕ್ ಹೋಗ್ಬೇಡ. ನಾನೆಲ್ಲ ನಿಮ್ಗೆ ಕೇಳಿ ಇನ್ನು ಹೋಗೇ ಇಲ್ಲ, ಈಗ ತೆಗೆದು ನೋಡಕತ್ತಲ್ಲ. ಹೇಗಿದೆ ಅಂತ ನೋಡ್ದೆ. ಆಟೋ ಸತ್ತಾನ ಇಲ್ಲ. ಚಂದಾಗಿ ಹಿಡ್ಕೊಂಡಿದ್ದು. ಹೌದು, ಆ ನಾಯಿನ ಹೆಣ್ಣಿತ್ತ ಗಂಡಿತ್ತ? ಅದನ್ನ ಯಾಕ್ರಿ ನಾನ್ ನೋಡ್ಲಿ? ಹಂಗಲ್ಲ, ಗಂಡ ನಾಯಿಂದ ಮಾತಾಡ್ಕೊಂತ ಹೋದ್ರೆ ಹೋಗ್ಬಿಡ್ತಾವು. ನಮ್ ದೋಸ್ತ್ ಬಂದಾನಂತಂದ್ರೆ ಹೆಣ್ಣಾದ್ರೆ ಹೆಣ್ಣಾದ್ರೆ ಅವಕ್ಕೆ ಏನ್ ತಿಳಿತೈತೆ? ನೀವು ಸೇಡ್ ಇಟ್ಟವತ್ತೆ ಮಾಡಿ ನಾನು ಹೋದ ಜನ್ಮದ ಏನ ಇರ್ತೈತೆ, ಏನ ಎಲ್ಲಿ ಬೇಕಾದ್ರೆ ಹಿಡಿತಾವ. ಹೆಣ್ಣು ನಾಯಿನ ಬಾಳ ಕಡಿದು ಜಾಗ ನೋಡಿ ಹಿಡಿತಾವ. ಯಾರು ಸಿಡ್ತದ ನಮ್ಮ ಮೇಲೆ ಆಗ್ತಾವ. ನೀವು ಗಂಡಸ್ರಲ್ವಾ? ಮೀಸಿ ಒಂದು ವಜ್ಜೆ ಹಾಕಿ ನೋಡಿ ಅವನು. ಹೌದು, ಅದ್ರ ನಾಯಿ ಮುಖ ಊದಿತ್ತ ಚಪ್ಪಟ್ಟಿತ್ತ? ಅದನ್ನ ನೋಡ್ಬೇಕ. ಅಲ್ಲ, ಊದಿದ್ರ ಅವಕನ ಹಿಂಗ್ ಹಿಡಿದು ಬಿಡ್ತಾವ. ಚಪ್ಪಟ್ಟಿತ್ತ ಅದು ಓಡಾಡಪ್ಪ ನಾಯಿ ಅಂತಾರಲ್ಲ ಅದಕ್ಕೆ. ಓಡಾಡಪ್ಪ ನಾಯಿ ಅದೇ ಇತ್ತ ನಂದು. ನೀವು ಗಂಡಸ್ರಲ್ವಾ? ಇನ್ ಊರ್ಗ ಹೋಗುದಾಗ ನಾನು ಅಲ್ಲ ಅನ್ನೋಂಗ್ ಹೋಗ್ಯಾನ. ಅಲ್ಲ, ಅದು ಈ ನಾಯಿಕ್ಕಿಂತ ಆ ನಾಯಿನ ಬೇಷಲ್ಲ. ಅಪ್ಪ, ಇವತ್ತು ಎಂತ ಗೊತ್ತಿನಿಂದ ಪಾರದೆ. ಈ ಮನುಷ್ಯ ಏನಾದ್ರೂ ಬತ್ತೆ ಹೋಗಿದ್ರೆ ಆ ನಾಯಿ ನನ್ನ ಕಚ್ಚೆ ಬಿಡ್ತಿತ್ತೋ ಏನು? ಆ ನಾಯಿ ಹೆದರಿ ಈ ಮನುಷ್ಯನ ತಬ್ಬಿಕೊಂಡಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಮನದಲ್ಲಿ ಹೇಗೆ ಮೂಡಿತೋ ನೀಲಿ ಚೀನು ಹಿಡಿದ ದುಡಿಯ ನನ್ನ ಈ ಮನ. ಆ ನೋಟದಲ್ಲಿ ಅದು ಏನಿದೆಯೋ, ತುಟಿ ಅಂಚಿನಲ್ಲಿ ಸವಿಜೇನಿದೆಯೋ. ಇದ್ರಂದ ಏನಾರ ತಿಂದೇನ? ಏನಾರ ತಿಂದಿ? ಏನ್ ಮಾತಾಡ್ತೀರಿ ನೀವು? ವಜ್ಜಿ ಕಡಿಮೆಗೆ ತದಕ್ಕಂದೆ. ನಾವು ಮತ್ತೊಬ್ಬರದ ತಿನ್ನೋದಿಲ್ಲ, ನಮ್ದು ನಾವೇ ತಿನ್ನೋದು. ನೀವ ತಿಂತೀರಿ? ಬಹಳ ಹೊಲಸದಿಲ್ವಾ? ಹೊಲಸಾಗ್ರಿ, ನಮ್ ತಂದೆ ತಾಯಿ ಮಾಡಿಟ್ಟಿರ್ತಾರೆ, ನಾವ್ ಅದನ್ನೇ ತಿನ್ನೋದು. ನಿಮ್ದು ಸಾಲಾಗದಕ್ಕೆ ನಿಮ್ಮವ್ವ ನಿಮ್ಮ ಅಪ್ಪಂದು ತಿಂತೀಯ? ನಮ್ಮ ತಂದೆ ತಾಯಿ ಗಳಿಸಿಟ್ಟಿರ್ತಾರಲ್ಲ, ಅದನ್ನ ಮಾತ್ರ ನಾವು ತಿನ್ನೋದು. ಹಂಗಾರ ಹೇಳ ಯವ್ವ, ಎಲ್ಲ ಅರ್ಧ ಮರ ಮುಗಾಲ್ ಕುಟ್ಟಿಗೆನ ಬಿಡ್ತೇನೆ ನೀನು. ಅದು ವಜ್ಜಿ ಕಡಿಮೆಗೆ ಐತಿ. ನಿಜವಾಗಿಯೂ ತಿಂದಿಲ್ಲ ರೀ ನಾನು. ಏನಾರ ಉಂಡಿ ಕುಂಡಿ ತಿಂದಾನ? ಅಲ್ಲ, ಉಂಡಿ ಶೇಂಗಾದ ಹೋಗಿ ಏನು ತಿಂದಿಲ್ಲ ಅದಲ್ಲ? ಕೇಳೇ ತಿಂತಿಲ್ಲ. ಕೆಳನು ತಿಂದಿಲ್ಲ? ಬಾಯಿ ಒಳಸ್ಕೊ, ಬಾಯಿ ಒಳಸ್ಕೊಂಡಿ. ಏನ ತಿಂಡಿ ಅಂತ ಬಾಯಿ ಒಳಸ್ಕೊಳಕತ್ತೀನಿ ನೀನು. ಏನ ಹೇಳಿದ್ರೆ ಒಳಸ್ಕೊಂಡ್ ಬಿಡ್ತೇನೆ ಹಂಗ. ನೀವು ಇದ್ರಲ್ಲಿ ಒಂದು ಕಚ್ಚನೇ ಇಲ್ಲ. ನಾನು ಕಚ್ಚೆ ಎಲ್ಲ ಕಳೆದೈತಿ ನೋಡು. ಒಂದು ಪುಸ್ತಕ ಇರ್ತಾರೆ, ಅದ ನಾ ಎಲ್ಲ ಹರಿದು ಹೋಗದೈತಿ. ಅವ್ವ ಚಿನ್ನ ಚದಿಕೆ ಮಾಡಿತ್ತಲ್ಲ. ಏನ್ ಚಂದ ಹೇಳ್ತೀರ? 5 ರೂಪಾಯಿ ಕೊಟ್ಟು ತಗೊಂಡಿದ್ದೀರಿ. ಮನುಷ್ಯರ್ಗಿಂತ 5 ರೂಪಾಯಿ ತೊಡದ ನಿನಗೆ. ಇದ್ರಲ್ಲಿ ಒಂದು ಜಾಮಿಟ್ರಿ ಬಾಕ್ಸ್ ಇಲ್ಲ. ಯಾವ ಮಿಂಟ್ರಿ ಬಾಕ್ಸ್? ನಿಮ್ ಬಾಯಿಗೆ ಸಮಸ್ಯೆ. ಅದ ನೀನ ಅಂತಲ್ಲ, ಯಾವ್ದೋ ಮಿಂಟ್ರಿ ಬಾಕ್ಸ್. ಮಿಂಟ್ರಿ ಬಾಕ್ಸ್ ಅಲ್ಲ, ಅದು ಜಾಮಿಟ್ರಿ ಬಾಕ್ಸ್. ಅಂದ್ರೆ ಪೆನ್ನು ಬಳಪ ಎಲ್ಲ ಇಟ್ಕೊಳ್ತಾರಲ್ಲ. ಓ, ಕಬ್ಬಣ ಪೆಟ್ಟಿಗೆ. ಅದು ನಾಯಿ ಬಾಯಾಗ ಇಟ್ಕೊಂಡು ಆಟ ಆಡಕತ್ತ. ಹಿಂಗೆ ತಂದು ಕೊಡ್ರಿ ಹೋಗ ಯಾವ. ಇದು ತಂದಿದ್ದ ದೊಡ್ಡದ. ನಾನು ಬೆಳಗ್ಗೆ ಯಾರ ಮುಖ ನೋಡ್ಬೋದು? ಬಾ ಇಲ್ಲಿ, ಕನ್ನಡಾಗ ನಿನ್ನ ಮುಖ ನೀನ ನೋಡ್ಕೊಂಡಿರ್ಬೇಕು ನೋಡು. ಏನೇನು ಎಲ್ಲಿಗೊಂಟಿ? ಎಲ್ಲಿಗೊಂಟಿ? ಕಾಲೇಜ್ಗೆ. ಶಾಲಿ ಗುಡಿಗೆ ಅನ್ನ. ನಿಮ್ ಶಾಲಿ ಗುಡಿಯಾಗ ಏಸ್ ಬಂದಿದ್ರಿ ಕಲಿಯವ್ರು?
ಯಾಕೆ ಬಹಳ ಕೇಳ್ತಾ ಇದ್ದೀರಲ್ಲ? ಯಾಕೆ ಕೇಳಬಹುದನ? ಹಂಗಲ್ಲ, ಕೇಳೋದಕ್ಕೂ ಪದ್ಧತಿ ಅಂತಲ್ಲ. ನಿನ್ ಕೆಲಸ ಮುಗಿತು, ಕೆಲಸ ಮುಗಿದ ಮೇಲೆ ಸರಿ ಸರಿ ತಪ್ಪು ತಿಳ್ಕೊಬೇಡಿ. ನಾವೊಂದು 500 ಜನ ಇದ್ದೀವಿ. ಎಷ್ಟು? 500. ಹುಡುಗರು ಎಷ್ಟು ಮಂದಿ, ಹುಡುಗಿಯರ ಎಷ್ಟು ಮಂದಿ? ಅದು ಹೆಣ್ಣು ಮಕ್ಕಳ ಶಾಲೆ, ಅಲ್ಲಿ ಬರೀ ಹೆಣ್ಮಕ್ಳು ಅಷ್ಟೇ ಇರೋದು. ಯಪ್ಪ, ಹುಡುಗಿಯರ 500 ಮಂದಿ ಕಲಿತಾರೆ. ಇನ್ನ ಮಾಸ್ತರ್ಗಳು ಅವರೊಂದು 50-60 ಜನ ಇರ್ಬೋದು. ಅವರು ಹೆಣ್ಣು ಮಕ್ಕಳು. 50-60 ಮಂದಿ ಹೆಣ್ಮಕ್ಳ? ಹೌದೌದು. ಯಪ್ಪ, ಇನ್ನು ಕೈ ಬಾಯ ಕೆಲಸ ಮಾಡೋರು ಪ್ಯೂನ್ ಅವರೊಂದು 5-6 ಜನ ಇರ್ಬೋದು. ಅವರು ಹೆಣ್ಮಕ್ಳೆ. ಅಯ್ಯೋ, ಅವರು ಹೆಣ್ಮಕ್ಳ. ಮತ್ತೆ ಗಂಟಿ ಬಾರಿಸೋರು? ಅವನೊಬ್ಬನೇ ಗಂಡಸು. ಅವನು ಗಂಟ ಎಂತ ಗಂಟಿರ್ಬೇಕು ಹೋಯಪ್ಪ. 500-600 ಮಂದಿ ಒಬ್ಬನ ಗಂಟಿ ಬಾರಿಸ್ತಾನ. ಈ ಸಲ ಊರಿಗೆ ಹೋದ್ಮೇಲೆ ಚಕ್ಕಡಿ ಮಾಡ್ಕೊಂಡಾಗ ಅವನ ಗಂಟಿ ನೋಡ್ಕೊಂಡು ಬರ್ಬೇಕು. ಮತ್ತೆ ನಾಯನ ಪಳ ಗಂಟೆ ಹೋಲಿ. ನಿಮ್ ಸಾಲಿ ಗುಡಿಯಾಗ ನಮ್ಮ ಒಂದೆರಡು ಹೆಣ್ಣು ಹುಡುಗರು ನಾವು ಪರಿಚಯದು. ಏನು ನಮ್ ಕಾಲೇಜಲ್ಲಿ ಓದ್ತಾರ ನಿಮ್ ಪರಿಚಯಸ್ಥರು? ಅವ್ರ ಹೆಸರು ಅಡ್ರೆಸ್ ಏನಿಲ್ವಾ? ಐತಲ್ಲ, ಸಣ್ಣಕ್ಕಿಗೆ ಹಿಡಿದು ಮೂರಿಟ್ಟಾಗ ಅಗಸನ ಅಕ್ಕಿ ಹೆಸರು, ಸಣ್ಣಕ್ಕಿ ಹೆಸರು ಲಲಿತಾ. ಲಲಿತಾ? ಯಾವ ಲಲಿತಾ? ಹಾವೇರಿ ಲಲಿತಾನೋ, ಗದಗ ಲಲಿತಾನೋ, ಸಣ್ಣಗಿ ಲಲಿತಾನೋ, ಅಷ್ಟು ಮಂದಿ ಲಲಿತಾಗಳದಾರ ಅಲ್ಲಿ? ಓ, ಹಳ್ಳಿಯಿಂದ ಎಲ್ಲ ಹುಡುಗಿಯರು ಅಲ್ಲೇ ಕಲಿಯೋದಿಲ್ಲ. ಇಲ್ಲ, ಅವ್ರಪ್ಪ ಯಾಲಕ್ಕಿ ವ್ಯಾಪಾರ ಮಾಡ. ಯಾಲಕ್ಕಿ ಲಲಿತಾ ಅಂತ ನೋಡಕ್ಕೆ. ಯಾಲಕ್ಕಿ ಲಲಿತಾನ? ಒಳ್ಳೆ ತುಂಬಾ ಪರಿಚಯ. ಗೊತ್ತಲ್ಲ? ಮತ್ತ ಅಕ್ಕಿ ಗೊತ್ತಿದ್ಮೇಲೆ ಅವ್ರ ಅಕ್ಕನು ಗೊತ್ತಿರ್ಬೇಕಲ್ಲ. ಅವಳ ಹೆಸರು? ಅಕ್ಕಿ ಹೆಸರು ಚೀಲ ಹಾಡ್ಕೊತೀರಾ? ಯಾರು? ನಿಮ್ದು. ಮತ್ತ ನಮ್ದು ನಾವು ಹಾಡ್ಕೊಂತೀವಿ ಸುಮ್ಮನೆ. ಏನ್ ಮಂದಿ ನರೇಗತ್ತೀವಿ ಅನ್ನು. ಅಕ್ಕಿ ಹೆಸರು ಈ ಚೀಲ ಊರಾದ್ರೂ ಮುಟ್ಟಿಸ್ತೀರೋ ಇಲ್ಲ ನೀವು? ಅಕ್ಕಿ ಹೆಸರು ಪ್ಯಾರಿ. ಪಾರ್ವತಿ. ಪಾರ್ವತಿ ಅವಳೆ ಇವಳು. ಯಾಲಕ್ಕಿ ಪಾರಿ ನೀನೇನ? ಪಾರ್ವತಿ ಪಾರಿ ಅಲ್ಲ. ಪಾರ್ವತಿ ನೀನೇನ? ಎಲ್ಲ ಪಾರಿ ಕುಸ್ತಿ ಕಣಾಗಿದ್ದ ಮಂದ ಗಂಡಾಗಿ ನೋಡು. ಹೌದು ಹೌದು. ತಪ್ಪತ್ ಬಿಡ ಚಿಗವ. ಚಿಗವ? ಹೌದು, ಕೆಲಸ ಆಗಿಲ್ಲಂದ್ರೆ ಚಿಗವ ಹಾಕತ್ತಂಗೆ ಅಂತ ಪಾರ ಆಗ್ಬಿಡವನ. ಅಯ್ಯೋ, ನಮ್ ಪಾರ ನಾ ತಿಳಿದ್ರೆ ಇದ್ಯಾ ಪಾರ ಐತಾನೆ ಯಾರಿಗ ಗೊತ್ತು? ಯಾವ ನಿಮ್ದು? ನಿಂದ್ಯಾವ್ದು? ನಿಂದ್ಯಾವ್ದು? ನಮ್ಮೂರು ಹಾವೇರಿ. ನಿಮ್ಮೂರು ಯಾವೂರು? ಈಗ ಬಂದಿರಿ, ಬರುವಾಗ ಹಿಂದೇನು ತಂದಿರಿ. ನಿಮ್ಮೂರು ನಮ್ಮೂರು ನಾವೀಗ ನಿಮ್ಮೂರು ಕಲಿಸಿದ ಬುದ್ಧಿಮಾನ ತಂದೀನಿ. ಕೇಳಿದ್ರ ಹುಡುಗಿ ಇಲ್ಲೇ ಕೊಡ್ತೀನಿ, ಹುಡುಗಿ ಕೊಡ್ತೀನಿ. ಸ್ವಲ್ಪ ತಲೆ ಏನದು ಕಲಿಸೋದು, ಏನು ಕೊಡೋದು? ಅದು ಮೊಸರನ್ನ, ಹೋಳಿಗೆ, ಆಮೇಲೆ ಚೌಳಿಕಾಯಿ ಸಾರು ಮಿಕ್ಸ್ ಮಾಡಿ. ಬೇಡಪ್ಪ, ನಿಮ್ದು ನೀವೇ ಕಲಿಸ್ಕೊಂಡು ನೀವೇ ತಿನ್ನಿ. ಯಾವ್ರಿ ನಿಮ್ದು? ನಮ್ದು ಕಣಿವೆ. ಕಣಿವೆ? ಈ ಗದಗ ಹತ್ರ ಕಣಿವೆ ಇದೆಲ್ಲ, ಕಣಿವೆಯವರ? ಹೌದು. ಕಣಿವೆಯವರ ನೀವು? ಅಲ್ಲಿ ನಮ್ಮ ಮಾವನಿದ್ದಾರೆ, ನಿಮ್ಗೆ ಏನಾದ್ರು ಪರಿಚಯನಾ? ನಮ್ಮೂರು ತುಂಬ ಬರೀ ಮಾವುಗಳದಾರ. ನಿನಗದ್ರಾಗ ಯಾವ ಮಾವು ಬೇಕು? ನಾನ್ ಕೇಳಿದ್ದು ಆ ಥರದ ಮಾವುಗಳನ್ನೆಲ್ಲ. ಊರಿಗೆ ಬಂದು ಯಾರಿಗೂ ಮಾವು ಅಂದ್ರೂ ಒಳ್ಳೆ ಅನ್ನೋದಿಲ್ಲ. ಅಯ್ಯೋ ನೀವೇ ಅವ್ರು ನಮ್ಮ ಸೋದರ ಮಾವಂದ್ರು. ಇದೆ ಚಿಕ್ಕವರು ಈ ಗ್ರಾಮ ಪಂಚಾಯತಿಯಲ್ಲಿ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ಹೆಸರು ಭೀಮೇಶ್ ಮಾಮ ಅಂತ. ಗ್ರಾಮ ಪಂಚಾಯತ್ ಸೆಕ್ರೆಟರಿ? ಗ್ರಾಮ ಅಲ್ಲ, ಅದು ಗ್ರಾಮ ಪಂಚಾಯತ್. ಭೀಮೇಶ್ ಹೌದಲ್ಲ? ಇದು ಆಡಾಡ್ಕೊಂತ ನಮ್ಮನೆ ಬಾಗಿಲಕ್ಕೆ ಬಂತು. ಇದು ದೊಡ್ಡವ್ರ ಹೆಸರು? ದೊಡ್ಡವ್ರ ಹೆಸರು ಅಲ್ಲ, ನಾನು ನಮ್ಮ ಮಾವನ ಹೆಸರು ಹೇಳ್ತಾ ಇದ್ದೀನಿ. ಇಲ್ಲ, ಚಲೋ ಐತಿ ಹೇಳ. ಇನ್ನು ದೊಡ್ಡವ್ರ ಹೆಸರು ಮಾಡ್ಬೇಡ್ರಿ, ನಂಗೆ ಮಾತೇ ಬಂದಿದ್ದೆಲ್ಲ ಹೋಗಿಸ್ತಾಳ ನೋಡಿ. ಇನ್ನು ದೊಡ್ಡವ್ರ ಹೆಸರು ಚನ್ವೀರ್ ಮಾಮ ಅಂತ. ಆ ಚನ್ವೀರ್ ಮಾಮನ ಈ ಚನ್ನಪ್ಪ ಗೌಡ.
ಒಮ್ಮೆ ಮ್ಯಾಲ ಹೋಗಿ ಗಬಕನ ತಳಗ್ಬಿಡ್ತಾವ ನೋಡಿ. ಹೆಂಗಾಗಿ ಅಂದ್ರ ಹೆಂಗಾಗಿನಿ ಮೊದಲ್ ನೀ ಹೆಂಗಿದ್ದಿ ಸಣ್ಣಕ್ಕಿದ್ದಾಗ ಚಂದಾಗಿ ಲಂಗ ಹಾಕೊಳಕ್ ಬರ್ತಿದ್ದಿಲ್ಲ ನನಗ. ನಾನು ಇಂದ ಓಡಾಡ್ಕೊಂಡ್ ಬರಕಿ ಮಾಮ ನನಗ್ ಹಾಕು, ಮಾಮ ನನಗ್ ಹಾಕು, ಮಾಮ ನನಗ್ ಹಾಕು, ಮಾಮ ನನಗ್ ಹಾಕು ಲಂಗ ನಾನ ಹಾಕ್ತಿದ್ದೆ. ಕೇಳಿ ಮಾಪಗ ಈಗ ನೋಡು ಯಪ್ಪ ಕೂಟದಂತ ಚಪ್ಪಲ್ ನೋಡು, ಭಗವಾದಂತ ಲಂಗ ನೋಡು, ಕಿಂಡಿ ಕಿಂಡಿ ಚಪ್ಪಲ್ ನೋಡು, ಗಂಡಸರು ಕಡಗದಂತ ಬಳಿ ನೋಡು, ಕೂಗ್ಲ ನೋಡಿ ಕೂಗ್ಲ. ಅರಿ ನೀ ದೊಡ್ಡ ಕೈಗೇನು? ಚಿಕ್ಕವರು ಬೆಳೆದ ದೊಡ್ಡವರಾಗೋದು ಪ್ರಕೃತಿ ನಿಯಮ. ನನಗೆ ಇಷ್ಟೊಂದೆಲ್ಲ ಅಂಗ ಸಹಿಸಿ ಮಾತಾಡ್ತೀರಲ್ಲ. ಚಿಕ್ಕವರಿದ್ದಾಗ ನೀವ್ ಹೇಗಿದ್ರಿ? ಅಪ್ಪ ಹೇಗಿದ್ರಿ? ಚಂದ ಸಿಂಬಳ ಸಹಿತ ಬರ್ಸ್ಕೊಳಕ್ ಬರ್ತಿದ್ರಿ. ಹಾಗೆ ಇದ್ರಿ. ಶಾಲೆಗೆ ಹೋಗೋ ಚನ್ವೀರ ಅಂತ ನಮ್ ತಂದಿರು ಊರ್ ಕರ್ಕೊಂಡ್ ಬಂದ್ರೆ ಶಾಲೆಗೆ ಹೋಗೋದ್ ಬಿಟ್ಟು ಊರ್ ಉಡಾಳ್ ಹುಡುಗರ ಜೊತೆ ಸೇರಿ ಕೆರೆಗೆ ಈಸೊಡೆಗೆ ಹೋಗ್ತಿದ್ವಿ. ಏನ ಹುಡುಗಿ ಉಡಾಳ್ ಹುಡುಗರ ಜೊತೆ ನಾನು ಸೇರಿಸ್ಬಿಟ್ಟಲ್ಲ. ಕಡಿಮೆ ಇದ್ರಿ ಓಡಾಡ್ರ ಇದ್ರಿ. ಅಲ್ಲ ಈಗ ಹಿಂಗಾದ್ರೆ ಮುಂದೆ ಹೆಂಗಿಲ್ಲ ಎದಕ್ಕಂದ್ರ ನಾ ಎದಕ್ ಬಂದೀನಿ ಈಗ? ಅದೇ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಿ. ಇಲ್ಲ ಇಲ್ಲ ಇಲ್ಲ, ನಮ್ಮವ್ವ ನಿಮ್ಮಪ್ಪ ಇಬ್ರು ಸೇರಿ ಮಾತಾಡ್ಕೊಂಡು ನಿನ್ನ ನೋಡ್ಕೊಂಡು ಮಾತು ಕಳಿಸ್ಯಾರ. ನೀ ಇಷ್ಟ ಆಗಿ ಅಂತಂದ್ರೆ ನಮ್ಮ ಅವ್ರ ಮುಂದೆ ಹೋಗಿ ಹೇಳಿದ್ದ ನಂದು ನಿಂತ ಮದಿ ಪಿಕಸ್. ಅಂದ್ರೆ ನೀವೀಗ ಮದುಮಗ ಆಗಿ ಬಂದಿದ್ದೀರಾ? ಏನ್ ಕಡಿಮೆ ಆಗೈತಿ, ಒಂದು ಬಾಸಿಂಗ ಕಟ್ಬಿಡು ಮದು ಮಗನ. ಏನ್ ಮಾಮ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ನಿಮ್ ತಲೆ ಎಂಟಿ ಆಗಿದ್ಯೋ? ನಾನು ತಲೆ ಕಿಮುಟ್ಟಾಗ್ತತಿ ಕೊಬ್ಬರಿ ಎಣ್ಣೆ ಹಚ್ಚಿ ಕಳ್ಸ ನೋಡು ನಮ್ಮವ್ವ. ನಿಮ್ಮ ತಲೆ ಖಾಲಿ ಆಗಿದೆಯೇನೋ ಅಂತ ಕೇಳಿದೆ. ಎದಕ್ಕೆ ಅಂತ ಕೇಳ್ತೀರಲ್ಲ. ಅಲ್ಲ ಮಾಮ ವಿಚಾರ ಮಾಡಿ, ನಾನ್ ನೋಡಿದ್ರೆ ವಿದ್ಯಾವಂತೆ, ರೂಪವಂತೆ, ಗುಣವಂತೆ, ಹಣವಂತೆ. ನೀ ಹೆಣ್ಣು ಹೌದಲ್ಲ? ಹೌದು. ಅಟ್ ಸಾಕು ನಂಗ. ನೀನು ವಿದ್ಯಾಬುದ್ಧಿ ತಗೊಂಡೆ ಅಂದ್ರೆ ಈಗ ನಾನು ಮದುವೆ ಮಾಡ್ಕೊಳ್ತೀನಿ ಅನ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಹೌದೌದೌದು. ಕನ್ನಡಿಯಲ್ಲಿ ಒಮ್ಮೆ ಆದ್ರೂ ನಿಮ್ಮ ಮುಖ ನೋಡ್ಕೊಂಡಿದ್ದೀರಾ? ಈ ನಿಮ್ಮ ಕೊಕ್ಕರಿ ಮೀಸೆ ಏನು? ಈ ನಿಮ್ಮ ಕಗ್ಗ ಉಡಿಗೆ ಏನು? ಈ ನಿಮ್ಮ ಕಪ್ಪು ಬಣ್ಣವೇನು? ಅಲ್ಲರಿ, ನಮ್ಮ ತಂದೆಯವರು ಏನೋ ಒಂದು ಮಾತು ಹೇಳಿದ್ರು ಅಂತ ನಾನು ಕಲಿತವಳು ನಿಮ್ಮಂಥವ್ರನ್ನ ಮದುವೆಯಾಗ್ತೀನಿ ಅಂತ ನೀವು ತಿಳ್ಕೊಂಡು ಅಲ್ಲಿನಿಂದ ಇಲ್ಲಿವರೆಗೂ ಬಂದ್ರಲ್ಲ, ಏನು ಹೇಳಬೇಕು ಮಾಮ? ಹೋಗಿ ಹೋಗಿ, ನಿಮ್ಮೂರಲ್ಲೇ ಯಾವ್ದಾದ್ರು ಹಳ್ಳಿ ಹುಡುಗಿ ಇದ್ರೆ ಅವಳನ್ನ ನೋಡ್ಕೊಂಡು ಮದುವೆಯಾಗಿ ಚೆನ್ನಾಗಿ ಸಂಸಾರ ನಡೆಸಿ. ನಮ್ಮ ಮಾವಾಗ ನಾ ಮೊದಲ ಬಡ್ಕೊಂಡೆ. ಯಾಡು ಮಾವ ನಮ್ಮ ತಮ್ಮೇನು ಕಲ್ತವದನ, ಅವನು ಒಪ್ಕೊಂಡ್ರೆ ಒಪ್ಕೋಬಹುದು ನಿನ್ನ ಮಕ್ಕಳು. ಆದ್ರ ನಾವು ಹಳ್ಳಿ ಹುಡುಗರು ಹೊಲ ಮನೆ ಕೆಲಸ ಮಾಡೋರು, ನಿನ್ನ ಮಗಳು ಓದ್ಕೊಂಡು ನನ್ನ ಒಪ್ಕೊಂತಾಳೆ ನೋಡು ಅಂದ್ರೆ, ಅಮ್ಮ ಏನ್ ತಿಳಿದಿ ನನ್ನ ಮಗಳಂದ್ರ, ನನ್ನ ಮಗಳ ಹಂಗ, ನನ್ನ ಮಗಳ ಹಿಂಗ, ನನ್ನ ಮಗಳ ಬಿಜಾಪುರ ಗೋಳಗುಂಬ ಬಾಗಕಮಾನು ಅಂತಂದು ನಮ್ಮನ್ನ ಇಲ್ಲಿ ಕಳಿಸಿ ಹಿಂದೆ ಸಡ್ಲು ಮಾಡಿ ಆತ್ ತಗೋ ಮನಿಗೆ ಹೋಗೋ. ನಿಮ್ಮ ಅಪ್ಪಿದ್ದು ಹೇಳ, ಅಲ್ಲೇ ಸಾಲಿ ಗುಡಿದಾಗ ಮಾವ ಬೆಟ್ಟಾಗಿದ್ದ, ಅವ ಹಿಂಗಂದ, ನಾ ಹಂಗಂದೆ, ಅವ ಬಂದದಾಗ ಸುಮ್ಕಿಲ್ಲ ವಾಪಸ್ ಹೋದ ಅಂತ ಹೇಳಿ. ಅಯ್ಯ ಮಾಮ ಹಿಂಗೆ ಹೊಂಟ್ರಿ? ಹಂಗ ಹೋದ್ರ ಸಮಾಧಾನ ಆಕೈತೆ ಹುಡುಗಿ. ಸಿಟ್ಟಿಗೆ ಬರ್ತೀರಾ? ಅಲ್ಲ ಇಲ್ಲಿವರೆಗೂ ಅನಾಯಸವಾಗಿ ಬಂದಿದ್ರೆ ಮನೆಗೆ ಬನ್ನಿ, ಅಪ್ಪನ್ ನೋಡಿ, ಊಟ ಮಾಡ್ಕೊಂಡು ಹೋಳಿಗೆ ಮಾಡ್ತೀನಿ ಬೇಕಾದ್ರೆ. ಮನಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಂದ ಮನೆಗೆ ನಿಂತು ನೀರು ಕುಡಿಯಂಗಿಲ್ಲ ಮಕ್ಕಳು ನಾವು. ನೀನ ಒಳ್ಳೆ ಅಂದ್ಮೇಲೆ ಬಂದಲ್ಲಿ ಊಟ ಮಾಡ್ಕೊಂಡು ಹೋಗಕ್ಕೆ ನಾಚಿಕೆ ನನ್ನ ಮಗ ಅಂತದ. ನಾನ್ ಮದುವೆ ಆಗೋದಕ್ಕೆ ಒಲ್ಲೆ ಅಂದಿದ್ದೀನಿ, ನಮ್ ತಂದೆಯವ್ರ ಹತ್ರ ಮದುವೆ ಮಾಡ್ಕೊಳಕ್ ಒಲ್ಲೆ ಅಂದ್ರ ತಾಳಿ ಒಯ್ದು ನಿಮ್ಮ ಅಪ್ಪನ ಕೊಳ್ಳಕಟ್ಲ ನಾನು ಮಾಡ್ಕೊಳಕ್ ನೀನ ಒಳ್ಳೆ ಅಂದ್ಮೇಲೆ ಅವ್ನು ತಗೊಂಡು ನಾ ಏನ್ ಮಾಡ್ಲಿ? ಓಕೆ ತಗ ನೀವ್ ಹೋಗ್ಬೇಕಲ್ಲ ತ್ರಿಪುರ ಸುಂದ್ರಿ. ನಮ್ಮ ಊರಾಗ ಹೊಟ್ಟೆ ಅವು ಕನ್ಯೆ ನಾ ದಾರಿ ಹಿಡಿದು ಹೊಂಟೆ ಅಂದ್ರೆ ಎಲ್ಲಾ ಮುದುಕ್ಯಾರು ಕಟ್ಟಿ ಮೇಲೆ ಕುತ್ಕೊಂಡ ಸಣ್ಣ ಗೌಡ ನಂದೊಂದೈತಿ 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 ಅಂತ ಕನ್ಯೆ. ಅಲ್ಲೇ ಒಂದು ಕಳ್ಳನ್ ಬೆಳ್ಳನ್ ಗೆದ್ದನ್ ಉದ್ದನ್ ದಪ್ಪನ್ ನೋಡ್ ಮಾಡ್ಕೊಂತ ಓಸು ಮಾಡ್ಕೊಂತೀನಿ. ನಮ್ಮವ್ ಹೂ ಅಂದ್ರ ಓಸು ಮಾಡ್ಕೊಳ್ಳೋರು ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಬಂದ್ರೆ ನನ್ನ ಮಾಡ್ಕೊಳಕ್ಕೆ ಏನ ನಮ್ಮ ಮಾವನ ಮಕ್ಕಳು ಜಂಗ್ ಹತ್ತಿ ಹೋಗ್ಬಾರ್ದು ಅಂತ ಮಾಡ್ಕೊಳಕ್ ಜಂಗ್ ಹತ್ತಕ್ ನನ್ನ ಕಬ್ಬಣ ಮಾಡಿದ್ರೇನು? ಕಬ್ಬಣಕ್ಕೆ ತಡ ಆಗಿ ಹತ್ತತ್ತ ಹುಡುಗಿಯರಿಗೆ 15-16 ವರ್ಷಕ್ಕೆ ಹತ್ತಾಗತ್ತೈತಿ. ಈಗ ಪಟ್ಟ ಮದುವೆ ಮಾಡ್ಬೇಕು. ಇಲ್ಲಿ ಹೊಕ್ಕ ನೋಡು ನಾವು ಕಳಿಸಿ ನೀರ್ ಬರಕತ್ತವ ಬಳು ಚುಚ್ಕೊಂಡಿನಿ. ತಿಂಡಿ ಹೆಚ್ಚಾಗಿ ಎದಕ್ಕ ಏನು ಗಣ ಕಡ್ಡಿಕ್ಕೆ
ಬೇಕಿದು ಹೋಗೋಗ ನೀವು ಬೇಕಂತ ತಿಳ್ಬಿಸೋದ್ರಿ ನಮ್ಮ ಊರಾಗ ಹೊಟ್ಟೆವು ಏನು ಕನ್ಯಾ ದಾರಿದ ಹೊಂಟಂದ್ರೆ ಈಗ ಚಂದ ಗೌಡ ನಂದೊಂದೈತಿ ಅಂತಾಗ ಅಲ್ಲೇ ನೋಡಿ ಮಾಡ್ಕೊಂತೀನಿ ಏನ್ ನೋಡಕತ್ರಿ ಮಾಮ ಆ ಕಡೆ ಈ ಕಡೆ ಬಸ್ ಸ್ಟ್ಯಾಂಡ್ ದಾರಿ ಎಲ್ಲೈತಿ ಬರೋ ಮುಂದೆ ಹೆಂಗ್ ಬಂದ್ರಿ ಈ ಮದುವೆ ಅಂದ್ಕೊಳ್ಳಿ ಹುರುಪಿಗೆ ಅಂತ ಬಂದ್ವಿ ಈಗ ನೋಡಿದ್ರೆ ಬಸ್ ಸ್ಟ್ಯಾಂಡ್ ದಾರಿನ ಬಂದು ಕುಂತೀನಿ ನಾ ಚಿಂತೆ ಮಾಡ್ಬೇಡಿ ನಾನು ಹೇಳ್ತೀನಿ ಹೀಗೆ ನೇರವಾಗಿ ಹೋಗ್ಬಿಡಿ ದಾರಿ ತೋರ್ಸಕ ನಿಂತೀಯ ನಿನ್ನಿ ಹೋಗೋಗ ನಮ್ಮ ಊರಾಗ ಹೊಟ್ಟೆ ಕನ್ಯಾ ನಂದೊಂದೈತಿ ಮಾಮ ಮತ್ತೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆ ಆದ್ರೆ ಅವಾಗ ಏನ್ ಮಾಡ್ಲಿ ಮತ್ತೆ ಯಾಕೆ ನೋಡ್ತೀಯ ಏನು ಪ್ರೀತಿಲಿಂತ್ರ ಆತ ನಿಮ್ ಮನ್ಯಾಗ ಒಂದು ಹಳೆಯ ಫೋಟೋ ಐತ್ ನೋಡ್ ನಂದು ಸಣ್ಣವಿದ್ದಾಗಿಂದ ತಳಗ ಚೆಡ್ ಇಲ್ಲ ಮ್ಯಾಲ ಹಂಗಿಲ್ಲ ಅದನ್ನ ನೋಡ್ಕೊಂಡು ಅಯ್ಯೋ ಅದು ಚಿಕ್ಕಂದಿನಲ್ಲಿ ತೆಗೆಸಿದ ಫೋಟೋ ಮತ್ ಈಗ ಹಂಗ ತೆಗಿಸ್ಕೊಂಡೆ ಹುಡುಗಿ ಮದುವೆ ಮಾಡ್ಕೊಳಕ ಮನಸ್ಸಿಲ್ಲ ಅಂದ್ಮೇಲೆ ಮತ್ತೆ ಫೋಟೋ ತಗೊಂಡು ಏನ್ ಮಾಡ್ತೀನಿ ನಂದೊಂದೈತ್ ಮಾಮ ಚಿಲ್ಲರಿಲ್ಲ ಯಾಕೆ ಆಡಕತ್ತಿ ಚಿಲ್ಲರದ ಪೇಪರ್ ಮಾಡಿ ತಿನ್ನಕ್ ಹೋಗಲ್ಲ ಕುರ್ಕುರ ತಿನ್ಬಾರ್ದವ ಹೊಟ್ಟೆ ಗುಳ ಹಾಕು ತಿನ್ನಲ್ಲ ಬೇಡ ಹೋಗ್ ಮತ್ತ ₹100 ಅದ್ರಾಗ ಹೋಗ್ ಮುಟ್ಬೇಕನ ಹೊಂಟ ಬಿಡ್ತೀರಿ ಈಗ ಹೋಗಿ ಬಿಡ್ತೀರಿ ಅಯ್ಯ ನಂದೊಂದೈತ್ ಏನ್ ಹೋಗ್ಬಿಡ್ತೀರಿ ಮಾವ ನೀವು ಅದಕ್ಕ ಒಳ್ಳೆ ಅನ್ನಕತ್ತೀನಿ ಹಾಗಲ್ಲ ನಾನು ಇಲ್ಲಿವರೆಗೂ ಮಾತಾಡಿದ್ದೆಲ್ಲ ನಿಜ ಅಂತ ತಿಳ್ಕೊಂಡ್ರ ನಾನು ಇಲ್ಲಿವರೆಗೂ ಮಾತಾಡಿದ್ದೆಲ್ಲ ತಮಾಷೆಗೆ ಮತ್ತೇನ್ ಬಾಬಾ ನಾನು ಮದುವೆಗೆ ಒಪ್ಪಿಗೆ ಕೊಟ್ಮೇಲೆ ತಾನೆ ನಮ್ಮ ತಂದೆಯವರು ನಿಮ್ಮೂರಿಗೆ ಬಂದು ಅತ್ತೆ ಜೊತೆ ಮದುವೆ ಮಾತುಕತೆ ಮುಗಿಸಿದ್ರು ಕರೆಯಳ ಹುಡುಗಿ ಈ ಒಂದು ತಾಳಿ ಕಟ್ಟೋ ಹೇಳಕ್ಕೆ ಒಳ್ಳೆ ಅನ್ಬೇಕು ಮತ್ತೆ ನಾವು ಹೆಂಬರಿಕೆ ಮಾಡಿ ಲಾಪ ಹೊಯ್ಕೊಳಕ್ ಮಾಡ್ಬೇಡ ದೇವರಾಣಿಗೂ ಹೇಳ್ತೀನಿ ಮದುವೆ ಆದ್ರೆ ನಿಮ್ಮನ್ನೇ ಸಣ್ಣ ಸೂಕ್ಷ್ಮ ಈಡ ರೈತ ಇರ್ತಾವನ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತದೆ ನನ್ನ ತುರ್ಸ್ಬೋದು ಬಿಡು ನಾ ಯಾಕೆ ಕುಡಿಕಾಡಕ್ ಹೋಗ್ಲಿ ಅವನು ಹಾಗಾಗಿ ಹೋಗ್ಕಂತ ಮೈ ಮೇಲೆ ಬರ್ತೀನಿ ಹಂಗಲ್ಲ ಅದು ಕಬಕ್ಕನ ಯಾಕ ತಪ್ಪಾತಾನ ನಾವು ರೈತರು ನಮಗ ಒಳಗೊಂದು ಹೊರಗೊಂದು ಮಾಡಿ ಗೊತ್ತಿಲ್ಲ ಮನಸ್ನಾಗ ಏನಿರ್ತೈತಿ ನೇರಾಗಿ ಮಾತಾಡವ ನಾವು ಪ್ರೀತಿಸುವಂತ ದನಕರುಗಳು ಸಹಿತಕ್ಕೆ ನಮ್ಮನ್ನ ನೋಡಿಗಳು ಓಡಿ ಬಂದ ಯಾಕಾಕತ್ ಬಿಡ್ತಾವ ನಮ್ಮನ್ನ ಅಂದ್ರ ನಿಮ್ ದೃಷ್ಟಿಯೊಳಗೆ ನಾನು ಎಮ್ಮೆ ಆ ಎಮ್ಮಿನ ಬೇರೆ ಈ ಎಮ್ಮಿನ ಬೇರೆ ಇದು ಬಿಳಿ ಎಮ್ಮೆ ಕರಿ ಎಮ್ಮೆ ಹೌದಲ್ಲ ಕರನ ಹರ್ಷ ಭೂಮಿ ತಾಯಾಣಿ ನೀನಿಷ್ಟಾಕಣಿ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ
ಬಂದಿದ್ದೀನಿ